ನೀವು ಏನನ್ನು ಬ್ರೌಸ್ ಮಾಡ್ತೀರಾ ಅಥವಾ ನಾವೀಗ ಏನು ಮಾತಾಡ್ತಾ ಇದ್ದೀವಿ ನಮ್ಮ ಫೋನು ಕೇಳಿಸ್ಕೊತಾ ಇರುತ್ತೆ. ಫೋನ್ ನೀವು ಏನಾದರೂ ಆಫ್ ಮಾಡಿ, ಇದು ಕ್ಯಾಮ್ರಾ, ಈ ಆಡಿಯೋ, ಮೈಕು, ಇದನ್ನು ದೇ ಕಂಟ್ರೋಲ್ ಆ್ಯಂಡ್ ದೇ ಕ್ಯಾನ್ ಲಿಸನ್ ಟು ಯು ಎನಿ ಟೈಮ್. ನಿಮ್ಮ ಅಕೌಂಟ್ ಡೀಟೇಲ್ಸಲ್ಲಿ ನಿಮ್ಮದು ಡೆಬಿಟ್ ಕಾರ್ಡ್ ಡೀಟೇಲು ಕೊಡಿ ಅಂತ ಅಂದ್ಬಿಟ್ಟು ಡೆಬಿಟ್ ಕಾರ್ಡ್ ಡೀಟೇಲ್ಸು ತೊಗೋತಾರೆ. ಅವಾಗ ಗೊತ್ತಾಗುತ್ತೆ ಅವ್ರಿಗೆ 90,000 ರೂಪಾಯಿ ಹಣ ಅವ್ರ ಅಕೌಂಟಿಂದ ಹೋಗಿದೆ ಅಂತ. ನೀವು ಎಷ್ಟು ಬೇಗ ಈ ಹಣ ಹೋದರೆ ಅದನ್ನು ಬ್ಯಾಂಕ್ ಕರೆ ಮಾಡಿ ತಿಳಿಸ್ತೀರಾ, ಅಥವಾ 1930 ಸೈಬರ್ ಸಹಾಯವಾಣಿಗೆ ಅಥವಾ cybercrime.gov.in ಸೈಬರ್ ಕ್ರೈಮ್ ವೆಬ್ಸೈಟ್ಗೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ತಿಳಿಸ್ತೀರಾ, ನಿಮಗೆ ಹಣ ವಾಪಸ್ ಪಡೆಯೋ ಚಾನ್ಸಸ್ಸು ಅಷ್ಟೇ ಜಾಸ್ತಿ ಆಗುತ್ತೆ. ಪ್ರಿಕಾಷನರಿ ಸ್ಟೆಪ್ಸು ನಾನು ನನ್ನ ಬುಕ್ ಒಂದು ಇದರಲ್ಲಿ ಕನ್ನಡ ಇಂಗ್ಲೀಷ್ನ ಎರಡರಲ್ಲೂ ಬರೆದಿದ್ದೀನಿ, ಸೈಬರ್ ಕ್ರೈಮ್ ಪ್ರಿವೆನ್ಷನ್. ಆಮೇಲೆ ಅದರ ನೆಕ್ಸ್ಟ್ ಸ್ಟೆಪ್ಸ್ ಏನು ಅಂತ ನಾನು ಅದರಲ್ಲಿ ಒಂದು 26 ವಿವಿಧ ಸೈಬರ್ ಕ್ರೈಮ್ಗಳ ಬಗ್ಗೆ ಮಾತಾಡಿದ್ದೀನಿ. ಈಗ ನಾನು ಏನೇನು ಎಕ್ಸಾಂಪಲ್ಸ್ ಕೊಟ್ಟೆ ಅದರಲ್ಲಿ ಪ್ರತಿ ಸೈಬರ್ ಕ್ರೈಮ್ಗೂ ಅದರದ್ದೇ ಆದ ಕೆಲವು ಪ್ರಿಕಾಷನರಿ ಸ್ಟೆಪ್ಸ್ ಇರುತ್ತೆ. ಆಮೇಲೆ ಅದರದ್ದೇ ಆದ ನೆಕ್ಸ್ಟ್ ಸ್ಟೆಪ್ಸ್ ಇರುತ್ತೆ. ಅಂದರೆ ವಿಕ್ಟಿಮ್ಗೆ ಅಥವಾ ಸಂತ್ರಸ್ತರಿಗೆ ಏನು ಮಾಡಬೇಕು, ಒಂದ್ಸತಿ ಅದಕ್ಕೆ ಬಲಿಯಾದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಲೀಗಲ್ಲಾಗಿ ಅಥವಾ ಅದರ್ವೈಸ್ ಏನು ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನೀಗ ಏನು ಮಾಡ್ತೀನಿ ಅಂತಂತಂದರೆ ಕಾಮನ್ ಆಗಿ ಟಾಪ್ 5 ಪ್ರಿಕಾಷನರಿ ಸ್ಟೆಪ್ಸು ಹೇಳ್ತೀನಿ. ಇದರಿಂದ ಆಲ್ಮೋಸ್ಟ್ ಒಂದು 60-70% ಆಫ್ ಸೈಬರ್ ಕ್ರೈಮ್ಸು ನೀವು ಅವಾಯ್ಡ್ ಮಾಡ್ಬೋದು. ಒಂದು, ಇದು ನನ್ನ ಧ್ಯೇಯ ವಾಕ್ಯ ಅಥವಾ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಅಂತ ಹೇಳ್ತೀನಿ. ಏನು, ನೀವು ಯಾವುದೇ ಡಿಜಿಟಲ್ ವಹಿವಾಟು ಅಥವಾ ಅಪರಿಚಿತರಿಂದ ಬಂದಿರೋ ಯಾವುದೇ ಕರೆ ಇರ್ಬೋದು, ಸಂದೇಶ ಇರ್ಬೋದು, ಇಮೇಲ್ ಇರ್ಬೋದು, ಎಲ್ಲದರಲ್ಲೂ ಅಥವಾ ಫ್ರೆಂಡ್ ರಿಕ್ವೆಸ್ಟ್ ಇರ್ಬೋದು, ಇವುಗಳು ಎಲ್ಲದರಲ್ಲೂ ಅಂದರೆ ಬೇಸಿಕಲಿ ಎಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳಲ್ಲೂ ನೀವು ಮೊದಲನೇದು ತಾಳ್ಮೆ, ಆಮೇಲೆ ದೃಢೀಕರಣ, ಆಮೇಲೆ ಕೊನೆಯದಾಗಿ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಶೂನ್ಯ ವಿಶ್ವಾಸ. ಹಂಗಂದ್ರೇನು, ನೀವು ಏನನ್ನೂ ನಂಬೇಡಿ. ಓಕೆ, ಎಸ್ಪೆಷಲಿ ಡೀಪ್ ಫೇಕು ವಾಯ್ಸ್ ಕ್ಲೋನಿಂಗ್ನಲ್ಲಿ ಬಂದ ಮೇಲಂತೂ ಏನನ್ನೂ ನಂಬೋಕ್ಕಾಗಲ್ಲ. ಹಂಗಂತ ಏನೂ ಮಾಡದೇ ಇರೋಕ್ಕೂ ಆಗಲ್ಲ. ಅದಕ್ಕೆ ಮೊದಲನೇದು ತಾಳ್ಮೆ, ದೃಢೀಕರಣ. ಹಂಗಂದ್ರೇನು, ನೀವು ರಿಯಾಕ್ಟ್ ಮಾಡಬೇಡಿ, ರೆಸ್ಪಾಂಡ್ ಮಾಡಿ. ಹಂಗಂದ್ರೇನು, ನೀವು ನಿಮಗೆ ಯಾರಾದರೂ ರಿಕ್ವೆಸ್ಟ್ ಕಳಿಸಿದ್ರೆ ಅಥವಾ ಮೆಸೇಜ್ ಬಂದರೆ ಫಸ್ಟು ಯೋಚನೆ ಮಾಡಿ, ಇದು ಕರೆಕ್ಟ್ ಅಥಾರಿಟಿಯಿಂದ ಬಂದಿದೆಯಾ, ನನಗೀಗ ಬರುತ್ತಾ, ಇದನ್ನು ನಾನು ಡೈರೆಕ್ಟಾಗಿ ಆ ಬ್ಯಾಂಕಲ್ಲೇ ಹೋಗಿ ಚೆಕ್ ಮಾಡ್ಬೋದಾ, ಅಥವಾ ನಾನೇ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ಮಾಡ್ಬೋದಾ, ಇದು ಲಿಂಕ್ ಕ್ಲಿಕ್ ಮಾಡಬೇಕಾ, ಈ ನಂಬರ್ಗೆ ಕಾಲ್ ಮಾಡಬೇಕಾ ಅಂತ ಇವನ್ನ ಯೋಚನೆ ಮಾಡಿ, ದೃಢೀಕರಿಸಿ, ನಂತರ ಆ್ಯಕ್ಟ್ ಮಾಡಿ. ಎರಡನೇದು, ನಾನು ಇದು ಎಲ್ರಿಗೂ ಹೇಳ್ತೀನಿ, ನೀವು ಈಗ ಯು ಪಿ ಐ ಬಳಸದೇ ಇರೋಕ್ಕಾಗಲ್ಲ. ಹಾಗೆ ಸೊ ಅದಕ್ಕೇನು ಮಾಡ್ಕೊಳ್ಳಿ ಅಂತಂದರೆ, ನೀವು ಒಂದು ಸಪ್ರೇಟ್ ಅಕೌಂಟ್ ಒಂದನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಎಷ್ಟು ಬೇಕೋ, ಅಂದರೆ ಈಗ ಅದು ಒಂದು ನಿಮ್ಮ ಪರ್ಸು ಉದಾಹರಣೆ, ನಿಮ್ಮ ಪರ್ಸಲ್ಲಿ ನಿಮ್ಮ ಬ್ಯಾಂಕಲ್ಲಿರೋ ಅಷ್ಟು ನಿಮ್ಮ ದುಡ್ಡು ಇಟ್ಕೊಂಡಿರ್ತೀರಾ, ಇಲ್ಲ ತಾನೇ? ಹಂಗೇ ಯು ಪಿ ಐನೂ ಒಂದು ಪರ್ಸು ಅಂತ ತಿಳ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗತ್ತೋ ಅಷ್ಟು ಹಣ ಮಾತ್ರ ಅಕೌಂಟಲ್ಲಿ ಇಟ್ಕೊಳ್ಳಿ. ಆ ಅಕೌಂಟನ್ನು ಮಾತ್ರ ನೀವು ಯು ಪಿ ಐಗೆ ಬಳಸಿ. ಬೇರೆ ಇನ್ನು ನಿಮ್ಮ ಮೇನ್ ಅಕೌಂಟು ಎಲ್ಲ ಅಕೌಂಟ್ನೂ ನೀವು ಎಸ್ಪೆಷಲಿ ವಯೋವೃದ್ಧರಾಗಿದ್ದರೆ ಅವ್ರುಗಳು ಅಥವಾ ಡಿಜಿಟಲಿ ಸೇವಿ ಇಲ್ಲದೆ ಇದ್ದರೆ ನೀವು ಡಿಜಿಟಲ್ ಎನೇಬಲ್ಲೇ ಮಾಡಬೇಡಿ. ಯು ಪಿ ಐ ಅಥವಾ ಯಾವ ಡಿಜಿಟಲ್ ಟ್ರಾನ್ಸಾಕ್ಷನ್ನು ಆ ಮೇನ್ ಅಕೌಂಟ್ನಲ್ಲಿ ಎನೇಬಲ್ ಮಾಡಬೇಡಿ. ಈ ಯು ಪಿ ಐಗೋಸ್ಕರ ತೆಗೆದಿರೋ ಅಕೌಂಟ್ ಇದೆಯಲ್ಲ, ಅದರಲ್ಲಿ ನೀವು ಎಷ್ಟು ನಿಮಗೆ ಬೇಕೋ ಅಥವಾ ಎಷ್ಟು ನಿಮಗೆ ನಷ್ಟ ತಡ್ಕೊಳ್ಳೋಕೆ ಶಕ್ತಿ ಇದೆಯೋ ಅಷ್ಟು ಹಣ ಮಾತ್ರ ಇಟ್ಕೊಳ್ಳಿ. ಹಣ ಖಾಲಿ ಆದಾಗ ಅದರಿಂದ ಇದಕ್ಕೆ ಹಾಕ್ಕೊಳ್ಳಿ. ಎರಡನೇದು. ಮೂರನೇದು, ಅಪರಿಚಿತರಿಂದ ಬರೋ ಯಾವುದೇ ಹೈಪರ್ ಲಿಂಕ್ ಮೆಸೇಜ್ನಲ್ಲಿರೋದು, ಇಮೇಲ್ನಲ್ಲಿರೋದು ಅಥವಾ ಸೋಷಲ್ ಮೀಡಿಯಾನಲ್ಲಿರೋ ಯಾವುದೇ ಸಂದೇಶದಲ್ಲಿರೋ ಹೈಪರ್ ಲಿಂಕ್, ಅಂದರೆ ಯಾವುದೇ ಲಿಂಕ್ ಬ್ಲೂ ಕಲರ್ ಲಿಂಕ್ ಕಾಣುತ್ತಲ್ಲ ಅದನ್ನು ಕ್ಲಿಕ್ ಮಾಡಬೇಡಿ. QR ಕೋಡ್ನ ಸ್ಕ್ಯಾನ್ ಮಾಡಬೇಡಿ. ಆಮೇಲೆ ಯಾವುದೇ ಆ್ಯಪ್ನ, ಅಂದರೆ .apk ಅಂತಿರುತ್ತೆ ಯೂಶಲಿ, ಅದನ್ನು ಇನ್ಸ್ಟಾಲ್ ಮಾಡಬೇಡಿ. ನಾಲ್ಕನೇದು, ನೀವು ಸ್ಟ್ರೇಂಜರಿಂದ ಏನಾದರೂ ಫ್ರೆಂಡ್ ರಿಕ್ವೆಸ್ಟ್ ಬಂತು ಅಂತಂದರೆ ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ
ನೀವು ಆ ಪ್ರೊಫೈಲ್ನ ನೋಡಿ, ಅದು ಲಾಕ್ ಆಗಿತ್ತು ಅಂತಂದರೆ, ಆಮೇಲೆ ನಿಮ್ಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲದೆ ಇದ್ದರೆ, ಅವ್ರ ಬಗ್ಗೆ ಡೀಟೇಲ್ಸ್ ಕಾಣಿಸ್ಲಿಲ್ಲ ಅಂದರೆ ಅಕ್ಸೆಪ್ಟ್ ಮಾಡ್ಕೋಬೇಡಿ. ಆಮೇಲೆ ಆ ಪ್ರೊಫೈಲ್ಗೆ ಫಾಲೋವರ್ಸು 0 ಇತ್ತು ಅಂತಂದರೆ, ಅಥವಾ ತುಂಬ ಕಡಿಮೆ ಇತ್ತು ಅಂತಂದರೆ, ಅಥವಾ ರೀಸೆಂಟಾಗಿ ಕ್ರಿಯೇಟ್ ಆಗಿತ್ತು, ಅಥವಾ ಅಲ್ಲಿ ಹಾಕಿರೋ ಚಿತ್ರ ಏನೋ ಸರಿಯಾಗಿ ನಿಮಗೆ ಸರಿ ಹೋಗಲಿಲ್ಲ ಅನಿಸಿದ್ರೆ ಅಕ್ಸೆಪ್ಟ್ ಮಾಡ್ಕೋಬೇಡಿ. 5ನೇದು ತುಂಬ ಇಂಪಾರ್ಟೆಂಟು, ನಿಮ್ಮ ಆಧಾರು ಪ್ಯಾನ್ನ ನೀವು ಅಪರಿಚಿತರಿಗೆ ಅಥವಾ ಅನ್ನೆಸೆಸರಿಲಿ ಕೊಡಬೇಡಿ ಯಾರಿಗೂ. ಅದರದ್ದು ಸ್ಕ್ಯಾನ್ ಕಾಪಿನೋ ಅಥವಾ ಫೋಟೋ ಕಾಪಿನೋ ಜೆರಾಕ್ಸ್ ಕಾಪಿನೋ ಕೊಡಬೇಡಿ. ಹಾಗೆ ಕೊಡಲೇಬೇಕು ಅಂತ ಇದ್ದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್ ಕಾಪಿನ ಕೊಡಿ. ಅದ್ರ ಮೇಲೆ ಯಾವ ಕಾರಣಕ್ಕೆ ಕೊಡ್ತಾಯಿದ್ದೀರಾ, ಆಮೇಲೆ ಕೊಟ್ಟಿರೋ ದಿನಾಂಕನ ನಮೂದಿಸಿ. ಹಾಗೆ ಆಧಾರ್ನ ಏನಾದರೂ ಕೊಡಲೇಬೇಕು ಅಂತ ಇದ್ದರೆ ನೀವು ಮಾಸ್ಕ್ ಆಧಾರು ಅಥವಾ ವರ್ಚುವಲ್ ಆಧಾರ್ ಅಂತ ಬರುತ್ತೆ, ಇವೆರಡನ್ನ ಕೊಡಲಿಕ್ಕೆ ಪ್ರಯತ್ನಿಸಿ. ಅವರು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದರಿಂದ ಆಗೋ ನಷ್ಟ ಕಡಿಮೆ. ಆಮೇಲೆ ನೀವು ಆಧಾರ್ನ ಬಯೋಮೆಟ್ರಿಕ್ನ ಯಾವಾಗಲೂ ಲಾಕ್ ಮಾಡಿರಿ. ಯಾವಾಗ ಬೇಕೋ ಅವಾಗ ಮಾತ್ರ ಅನ್ಲಾಕ್ ಮಾಡ್ಕೊಳ್ಳಿ. ಈ ಬುಕ್ಕಲ್ಲಿ ಡೀಟೇಲ್ ಆಗಿದೆ. ಇದನ್ನೂ ನೀವು ಬಳಸಿ. ನೀವು ಕನ್ನಡ ಇದ್ದಾದರೆ ನೀವು ಕನ್ನಡ ಬುಕ್ ತೊಗೋಬೋದು. ಸೇಮ್ ಕಂಟೆಂಟ್ ಇದೆ. 26 ಸೈಬರ್ ಕ್ರೈಮ್, ಪ್ರತಿಯೊಂದು ಏನು ಹೆಂಗೆ ಮಾಡ್ತಾರೆ ಆ ಸೈಬರ್ ಕ್ರೈಮ್ನ, ಆಮೇಲೆ ಅದರಿಂದ ನಿಮ್ಮನ್ನು ನೀವು ಹೇಗೆ ಕಾಪಾಡ್ಕೋಬೋದು, ಅಕಸ್ಮಾತ್ ನೀವು ವಿಕ್ಟಿಮ್ ಆದರೆ ಅದಕ್ಕೆ ನಿಮಗೆ ಲೀಗಲಿ ಮತ್ತು ಲೀಗಲ್ ಹೊರತಾಗಿ ಏನು ಮಾಡ್ಬೋದು ಸಂತ್ರಸ್ತರು ಅಂತ ಡೀಟೇಲಾಗಿ ಕೊಟ್ಟಿದ್ದೀನಿ. ಹಾಗೆ ಸೈಬರ್ ಕಾನೂನು ಬಗ್ಗೆನೂ ತಿಳಿಸಿದ್ದೀನಿ. ಸೊ ಇದನ್ನು ನೀವು ಬಳಸ್ಬೋದು. ಹಾಗೆ ನನ್ನ ಬ್ಲಾಗ್ನಲ್ಲೂ ನೀವು ಇರುತ್ತೆ, ಅದು ಕೆಳಗಡೆ ಡೀಟೇಲ್ಸಲ್ಲಿ ನೀವು ನೋಡಿ. ಅಲ್ಲೂ ಕನ್ನಡ ಇಂಗ್ಲೀಷ್ 2 ಬೈಲಿಂಗ್ವಲ್ ಬ್ಲಾಗ್ ಅದು. ಅದರಲ್ಲೂ ನೀವು ಪ್ರತಿ ವಾರ ಒಂದೊಂದು ಅಂಕಣ ಬರುತ್ತೆ ನಂದು. ಅದರಲ್ಲಿ ನೀವು ಕಲ್ತ್ಕೋಬೋದು ಹೊಸ ಸೈಬರ್ ಕ್ರೈಮ್ ಬಗ್ಗೆ. ಧನ್ಯವಾದಗಳು.